ಕರೀತಾ ಇದ್ದಾರೆ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಗೃಹ ಮಂತ್ರಿ ಇದ್ದಾರಲ್ಲ ಅಮಿತ್ ಶಾ ಅವರು ಸರಿ ಗಡಿಪಾರು ಮಾಡಿದ್ರು, ಜ್ಞಾಪಕ ಇದೆಯಾ? ಗಡಿಪಾರು ಮಾಡಿದ್ರು, ಎನ್ಕೌಂಟರ್ ಕೇಸಲ್ಲಿ ಗಡಿಪಾರು ಮಾಡಿದ್ರು. ಅವರೇ ದೇಶದ ಗೃಹಮಂತ್ರಿ ಆಗಿದ್ದಾರೆ. ನ್ಯಾಯಾಲಯದಲ್ಲಿ ಕಲಿಕಾ ಅಂತ ವಿಚಾರಣೆ ಸೋಮವಾರದಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇದೆ ಸರ್ ಬಿಜೆಪಿ ಎಲ್ಲ ಜಿಲ್ಲಾಡಳಿತ ಭವನ ಇದ್ರು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ. ಎಲ್ಲೊಂದು ಕಡೆ ಅಷ್ಟೇ ಆಯ್ತಾರೆ ನಾವೇ ಸರ್ ಯುಎಸ್ ಮಾತಾಡಿದ್ರು ವಿಜೇಂದ್ರ ಆ ದಮ್ಮು ತಾಕತ್ತಿಂದ ಹಾಗಾಗಿ ಬ್ಯಾನ್ ಮಾಡಲಿ ಅಂತ ಹೇಳಿದ್ರು. ಆದ್ರೆ ಬ್ಯಾನ್ ಕೂಡ ಬ್ಯಾನ್ ಆಗುತ್ತೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ವಿ. ನಿಯಂತ್ರಣ ಇವಾಗ ಏನು ಮುಗ್ದಾರ ಆಗ್ತಿದೆ ಅಂತ ಹೇಳಿದ್ರು. RSS ನಾವು ಗೃಹ ಮಂತ್ರಿ ಅಂತ ಹೇಳ್ತಾ ಇದ್ದೀವಿ. RSS ಅವರೇನು ಯಾವ ಭಾಗವಹಿಸಿದ್ರು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಇವಾಗ ವಿಶ್ವ ಹಿಂದೂ ಪರಿಷತ್ತು ಭಾಗವಹಿಸಿದ್ರು. ಬ್ಯಾನ್ ಮಾಡ್ತೀವಿ ಅಂತ ಚಟುವಟಿಕೆಗಳಿಗೆ ಮುಗ್ದಾರ ಆಗ್ತಿದೆ, ಚಟುವಟಿಕೆಗಳಿಗೆ ನಿಯಂತ್ರಣ ಮಾಡ್ತೀವಿ. ಸಾಮಾಜಿಕವಾಗಿ ಅನುಕೂಲವಾಗುವಂಥ ಚಟುವಟಿಕೆಗಳಿಂದ ಮಾಡ್ಕೊಳ್ಳಿ, ಯಾರೇನು ಬೇಡ ಆಗ್ತದೆ. ಅಲ್ಲ ಸರ್, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಸಭೆ ಸಮಾರಂಭಗಳಿಗೆ ನಿಷೇಧ ಮಾಡ್ತೀವಿ ಅಂತ ಒಂದು ಕಾಯ್ದೆ ಮಾಡ್ತಾರೆ. ಆ ವಿಚಾರವಾಗಿ ನಮ್ಮ ಕಾಂಗ್ರೆಸ್ನವರಿಗೆ, ನಮ್ಮಲ್ಲಿ ಕಾಂಗ್ರೆಸ್ ಸೇವಾದಳ ಇದೆ, ಅವ್ರು ಮಾಡಬೇಕಾದ್ರು ಕೂಡ ಕೊಡಬೇಕಿಲ್ಲ. ಅಥವಾ ನಾನು ಯಾವುದಾದ್ರು ಒಂದು ಹಬ್ಬ ಮಾಡ್ತೀನಿ, ನಮ್ಮ ಅನಿಲ್ ಕುಮಾರಿನ ಒಂದು ಹಬ್ಬ ಮಾಡ್ತಾರೆ, ಯಾವುದಾದ್ರು ಒಂದು ಸಾರ್ವಜನಿಕವಾಗಿ ಮಂಜುನಾಥ್ ಎಲ್ಲರೂ ತಗೋಬೇಕು. ಅವರೊಬ್ಬರಿಗೆ ಯಾರಿಗೂ ಉದ್ದೇಶ ಇಟ್ಕೊಂಡು ಕಾನೂನು ತಿದ್ದುಪಡಿ ತರೋದು ಕೊಟ್ಟಿಲ್ಲ. ನಾವು ಸಾರ್ವಜನಿಕ ಉದ್ದೇಶದಿಂದ, ಸದುದ್ದೇಶದಿಂದ ತಂದಿರ್ತಕ್ಕಂಥದ್ದು ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲ ಪಕ್ಷ, ಎಲ್ಲ ಪಕ್ಷಕ್ಕೂ ಅನ್ವಯಿಸುತ್ತೆ, ಎಲ್ಲ ಸಾರ್ವಜನಿಕರಿಗೂ ಅನ್ವಯಿಸುತ್ತೆ. ಸರ್, RSS ಸಂಘದ ನೋಂದಣಿ ಮಾಡಿಸಲ್ಲ ಅಂತ ಹೇಳಿದ್ರು. RSS ಸಂಘ ನೋಂದಣಿ ಮಾಡಿಸೋದಿಲ್ಲ, ಏನು ಮಾಡ್ತಾರೋ ಮಾಡಿ ಸರ್ಕಾರ ಅಂತ ಸವಾಲು ಹಾಕಿದ್ದಾರೆ ಬಿಜೆಪಿ. ಅದನ್ನು ಗೃಹ ಮಂತ್ರಿ ನೋಡ್ಬೇಕು.